ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ನಗರದ ಚಾಮುಂಡಿಪುರಂನಲ್ಲಿರುವ ಆರಾಧ್ಯ ಸಭಾಂಗಣದಲ್ಲಿ ಸ್ವಾಭಿಮಾನಿ ಆರಾಧ್ಯ ಬಳಗ ನಾಗಭೂಷಣ್ ರವರಿಗೆ 10ನೇ ವರ್ಷದ ವಾರ್ಷಿಕೋತ್ಸವ ಅಭಿನಂದನೆ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀವತ್ಸರವರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾಗಭೂಷಣ್ ರವರು ಆರಾಧ್ಯ ಮಹಾಸಭಾಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅತ್ಯುತ್ತಮ ಕಾರ್ಯವೈಖರಿಯನ್ನು ಮಾಡಿದ್ದಾರೆ. ಇವರ ಸಾಧನೆ ಅಪಾರವಾದುದು ಎಂದು ಗುಣಗಾನ ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು BK ಮಲಾರಾಧ್ಯ, ನಿವೃತ್ತ ಉಪನ್ಯಾಸಕರು, JSS ಶಿಕ್ಷಕರ ತರಬೇತಿ ಕೇಂದ್ರ ಮೈಸೂರು, ಶ್ರೀರಾಮಪ್ರಸಾದ್ ಮಾಜಿ ಸದಸ್ಯರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಅಭಿನಂದನಾ ನುಡಿಯನ್ನು ಶ್ರೀ ರೇವಣ್ಣಾರಾಧ್ಯ, ನಿವೃತ್ತ ಮುಖ್ಯೋಪಾಧ್ಯಾಯರು, ಅಧ್ಯಕ್ಷರು, ಆರಾಧ್ಯ ಯುವಜನ ಸಮಿತಿ ಮಂಡ್ಯ. ಏನೋ ಕಾರ್ಯಕ್ರಮದ ಅಭಿನಂದಿತರಾಗಿ ಶ್ರೀ P. ನಾಗಭೂಷಣ್ ರವರು, ವಕೀಲರು, ಅಧ್ಯಕ್ಷರು, ಆರಾಧ್ಯ ಮಹಾಸಭಾ ಮೈಸೂರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಒಂದೊಂದು ಅವಕಾಶಗಳು ಸಿಗುತ್ತೆ. ಸಿಕ್ಕಂತ ಸಂದರ್ಭದಲ್ಲಿ ಆಗ್ತದೆ. ಯಾಕೆಂತಂದ್ರೆ ಅವರು ಸಂಪೂರ್ಣವಾಗಿ ಸಮಾಜ ಸೇವೆಗೆ ಈ ಒಂದು ಇದಕ್ಕೆ ಸಮಯವನ್ನು ಕೊಡ್ತಾ ಇದ್ದಾರೆ. ಬೇರೆ ಯಾವುದಕ್ಕೆ ಎಲ್ಲವನ್ನು ಬದಿಗಿಟ್ಟು ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವೇ ಶಾಸಕರು ಅನ್ನುವಂಥ ಭಾವನೆ ನಮ್ಮಲ್ಲಿ ಮೂಡಿದೆ. ಯಾಕೆಂದ್ರೆ ಏನು ಕೆಲಸ ಹೇಳಿದ್ರು ಮಾಡ್ತಾರೆ, ನಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಬೇರೆ ರೀತಿ ಡಬಲ್ ಗೇಮ್ ಇಲ್ಲ, ಅಲ್ಲೊಂದು ಇನ್ನೊಂದು ಮನ್ಸೊಳಗೊಂದು ಹೊರಗೊಂದು ಇಲ್ಲ. ಸೊ ಈ ದೃಷ್ಟಿಯಲ್ಲಿ ನಮಗೆಲ್ಲ ಬಹಳ ಖುಷಿ ತಂದಿದೆ. ಈ ನಿಟ್ಟಿನಲ್ಲಿ ಅದೇ ರೀತಿ ಆರಾಧರು ಬಹಳ ಒಳ್ಳೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಆರಾಧನ ಜೊತೆಗೆ ಟೀಮ್ ಏನು ಅವ್ರ ಜೊತೆ ಟೀಮ್ ಇತ್ತು, ಎಲ್ಲರಿಗೂ ಇವತ್ತು ಅವರಿಗೆ ಸನ್ಮಾನ ಮಾಡುತ್ತು, ಅವರ ಅಭಿನಂದಿಸುವುದು, ಎಲ್ಲರಿಗೂ ಅವರಿಗೆ ಸಲ್ಲಿಸ್ತೀವಿ. ವಿಚಾರದಲ್ಲಿ ತುಂಬಾನೇ ನಿಂತ್ಕೊಂಡು ಬಹಳ ಅದ್ಭುತವಾಗಿ ನೆರವೇರಿಸಿದ್ರು. ತುಂಬಾ ಬಿಗಿಯಾದಂತಹ ಹಿಡಿತದಲ್ಲಿ ಆಡಳಿತವನ್ನು ಮಾಡಿದ್ರು. ಇದುವರೆಗೂ ಯಾರು ಯಾವತ್ತೂ ಎಲ್ಲೆಂದಿಗೂ ಕೂಡ ಒಂದೇ ಒಂದು ದಿನನೂ ಕೂಡ ಕೈ ತೋರಿಸಿ ಯಾರ ಹತ್ರ ಮಾತು ಕೇಳದೇ ಇರೋ ತರ ಕೆಲಸ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷ ಒಂದು ಜೋರಾದ ಚಪ್ಪಾಳೆ ಆಯ್ತಾ. ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಶಿವ ನೀರಜ ದಳನಯನ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಪಾಹಿ ಪರಾಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಶಂಭೋ ಶಿವ ಜಯ ಪರಮೇಶ್ವರ ಜಯ ಜಗದೀಶ್ವರ ಸ್ಮರ ಹರ ಪುರಹರ ಸ್ವಾಮಿ ಶಿವ ಗಿರೀಶ ಮಹೇಶ ಅಂತ ಅದನ್ನ ಅಲ್ಲೋಗಿ ಅವರಿಂದ ಮಾಡಿಕೊಂಡು ಈಗ ಒಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ನೆನೆನೂ ಕೂಡ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಬಂದಿದ್ರು. ಈಗ ಮುಂದೆ ಏನಂದ್ರೆ ನಮ್ಮ ಅಡಿಗೆ ಮನೆ ಕೆಲಸ ಆಗ್ಬೇಕು, ಅದಾಗುತ್ತೆ. ಯಾಕೆ ನಾನು ಇಲ್ಲಿ ಸಹಕಾರ ಒಂದು ನಾನೊಬ್ಬನೇ ಏನು ಮಾಡ್ಲಿಕ್ಕಾಗೋದಿಲ್ಲ, ಪೂರ್ತಿ ಸಮಾಜ ನಮ್ಮ ಜೊತೆ ಇರ್ಬೇಕಾಗುತ್ತೆ. ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಗುತ್ತೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರನೂ ಕೂಡ ಅತಿ ಮುಖ್ಯ. ಹಾಗಾಗಿ ಎಲ್ಲರ ಸಹಕಾರದಿಂದ ನಾನು ಸತತವಾಗಿ 10 ವರ್ಷಗಳನ್ನು ಪೂರೈಸಿ ಇನ್ನೇನು 11 ವರ್ಷನೂ ಮುಗಿದು ಹೋಗುವಂತಹ ಸಂದರ್ಭ ಬಂದಿದೆ. ನೆಕ್ಸ್ಟ್ ತಿಂಗಳಿಗೆ ನಮ್ಮ ಅಧಿಕಾರ ಅವಧಿ ಮುಗಿಯುತ್ತದೆ. ಆಮೇಲೆ ನಮ್ಮ ಕೆಲಸದ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಆದಷ್ಟು ನಾವು ನಿರ್ಲಿಪ್ತರಾಗಿ ಸಮಾಜ ಸೇವೆಯನ್ನ ನಮ್ಮ ಕೈಲಾದಷ್ಟು ಮಾಡಿಕೊಂಡು ಗೌರವವನ್ನು ಸ್ವೀಕರಿಸಿದಂತ
ಸಭಾದಲ್ಲಿ ಸಂಸ್ಕೃತ ಪಾಠಶಾಲೆ ಇದೆ, ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿ ನಿಲಯವೂ ಇದೆ. ಸಂಸ್ಕೃತವನ್ನು ಅಭ್ಯಾಸ ಮಾಡೋಕ್ಕೆ ಓದೋಕ್ಕೆ ಬರುವಂಥವರ ಪ್ರಮಾಣ ದಿನೇ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಒಂದು ಸನಾತನ ಧರ್ಮ, ಹಿಂದೂ ಧರ್ಮವನ್ನು ಉಳಿಸುವಂಥ ಸಂಸ್ಕೃತ ಮತ್ತು ವಿದ್ಯಾರ್ಥಿ ನಿಲಯ ಎರಡೂ ಇರುವ ಕಾರಣಕ್ಕೆ ಇದರ ಜೀರ್ಣೋದ್ಧಾರಕ್ಕೆ ಅಂತೇಳಿ ಅಥವಾ ಮುಂದೆ ನವೀಕರಣಕ್ಕೆ ಮುಂದುವರೆದ ಕಾಮಗಾರಿಗೆ ಅಂತೇಳಿ ಶಾಸಕರ ವಿಶೇಷ ಅನುದಾನ ಅಂತ ಏನು ಬರುತ್ತೆ ಅದರಲ್ಲಿ 10 ಲಕ್ಷ ರೂಪಾಯಿಯನ್ನು ಈಗಾಗಲೇ ಅದಕ್ಕೆ ಮೀಸಲಿಟ್ಟಾಗಿದೆ. ಅನುದಾನ ಇನ್ನೂ ಬಂದಿಲ್ಲ, ಈ ತಿಂಗಳ ಕೊನೆಯಲ್ಲಿ ಬರ್ಬೋದು ಅಂತಂದರೆ ಬರ್ತಿದ್ದಂಗೆ 10 ಲಕ್ಷ ರೂಪಾಯಿ ಚೆಕ್ ಎಲ್ಲವೂ ಆಗಿದೆ, ಆದೇಶ ಎಲ್ಲ ಆಗಿದೆ, ಚೆಕ್ ಒಂದು ಬರೋದೊಂದು ಬಾಕಿ ಇದೆ. ನನಗನ್ಸುತ್ತೆ ಇನ್ನೊಂದು 15 ದಿವಸದಲ್ಲಿ ಬರುತ್ತೆ ಅನ್ನೋದು. ಆ ಹಿನ್ನೆಲೆಯಲ್ಲಿ ಆರಾಧ್ಯ ಮಾಸವನ್ನು ಬಿಡುಗಡೆಯನ್ನು ಮಾಡಿಸಿದ್ದೀವಿ. ಕಳೆದ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ಈಗ ನನ್ನ ಅಧ್ಯಕ್ಷರ ಅವಧಿ ಪೂರ್ಣಗೊಂಡಿದೆ. ಈಗ ಮುಂದಿನ ಮಾರ್ಚಲ್ಲಿ ಎಲೆಕ್ಷನ್ ಇದೆ. ಹಾಗಾಗಿ ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳು ನನಗೆ ಒಂದು ಮಾಡಿರುವಂಥ ಕೆಲಸವನ್ನು ಗುರುತಿಸಿ ಅಭಿನಂದನಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ. ಏನು ನನ್ನ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಪಾತ್ರರಾಗಿ ನಮಗೆ ಅಭಿನಂದನೆ ಮಾಡ್ತಾ ಇದ್ದಾರೆ. ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆಯೂ ಕೂಡ ಯಾವುದೇ ರೀತಿಯ ಈ ಸಂಸ್ಥೆಯನ್ನು ಹಾಗೂ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ತಿಳಿಸ್ತಾ ಹಾಗಾಗಿ ಆ ಒಂದು ನಿರ್ಧಾರದಿಂದ ನಾನು ಹಿಂದೆ ಸರಿದಿದ್ದೀನಿ. ಯಾಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನಾನು ಕಷ್ಟ